ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾ ಇಲ್ಲಿ ಓ ಕಂದ ಎನ್ನುತ್ತಿಹಳು. ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು. ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದನೆಯ ವೈಭವ ಲೀಲೆ. ಮೈಸೂರು ನಗರದ ಬೆಟ್ಟದ ಮೇಲೆ ಮಹಿಷಾಸುರ ಸೋದನೆಯ ವೈಭವ ಲೀಲೆ. ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಶಂಕರನ ರಾಣಿಗೀವ ಹೂಗಳ ಮಾಲೆ. ನೋಡು ನೋಡು ಕಣ್ಣಾರ ನಿಂತಿಹಳು. ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬದಿಹ ದುಷ್ಟರ ಶಿಕ್ಷೆಗಾಗಿ. ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬದಿಹ ದುಷ್ಟರ ಶಿಕ್ಷೆಗಾಗಿ. ನಿಂತಿಹಳು ನೋಡಲ್ಲಿ ಶೂಲಪಾಣಿಯಾಗಿ ಕರುನಾಡ ಮಕ್ಕಳ ಹಿರಿದೈವವಾಗಿ. ನೋಡು ನೋಡು ಕಣ್ಣಾರ ನಿಂತಿಹಳು. ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಉಕ್ಕಿ ಬಹ ನದಿಯಲ್ಲೇ ಅವಳನಗೆ ಬೀಸಿ ಬಹ ಗಾಳಿಯಲ್ಲೇ ಅವಳು ಸಿರು. ಹಸಿ ಹಸಿರು ಪೈರುಗಳೇ ಅವಳುಡುಗೆ. ಆ ತಾಯಿ ರೂಪವೋ ಹಲವು ಬಗೆ. ನೋಡು ನೋಡು ಕಣ್ಣಾರ ನಿಂತಿಹಳು. ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾ ಇಲ್ಲಿ ಓ ಕಂದ ಎನ್ನುತ್ತಿಹಳು. ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು. ನೋಡು ನೋಡು ಕಣ್ಣಾರ ನಿಂತಿಹಳು. ನಗು ನಗುತ್ತಾ ಚಾಮುಂಡಿ ನಿಂತಿಹಳು. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು. ಈ ಮಣ್ಣಿಗೂ ಇವರ ಋಣವೈತೆ. ಪ್ರತಿ ಉಸಿರು ಇವರನೆ ನುಡಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮಣ್ಣಿನ ಮಗನು ಇವನು ಕೊಡುಗೈದಾನಿ. ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ.
ವಜ್ರ ನಾಗಮಣಿ ಮುತ್ತು ರತ್ನಗಳ ಗಣಿ, ಜನರ ಮನಸ್ಸಿನ ಪ್ರತಿಧ್ವನಿ, ಕನ್ನಡ ಕುಲದ ಕಣ್ಮಣಿ. ದೈವ ಗೆದ್ದ ಮುನಿ ಜೀವ ಕಾಯೋದಣಿ, ಮಣ್ಣಿ ನಿನಗೆ ಚಿರಋಣಿ. ಯಮನ ತಡೆಯೋ ರಾಜನಿ, ಧರೆಗೆ ಒಲಿದ ಸೌಭಾಗ್ಯನಿ. ಕೋಟಿಗೊಂದು ಮನೆತನವೋ, ದಾನವೇ ಇವರಿಗೆ ಸಿರಿತನವೋ. ನ್ಯಾಯ ನೀತಿಗೆ ಕನ್ನಡಿಯೋ, ಸತ್ಯ ಧರ್ಮಕ್ಕೆ ಮುನ್ನುಡಿಯೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಹಾಡೋ ಭಾಷೆಗೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ. ನಿನ್ನ ಕುಲವು ಎಂದು ನಗುತ್ತಿರಲಿ, ನಮ್ಮ ಆಯಸ್ಸಲ್ಲರ್ಧ ಭಾಗ ನಿಂದಿರಲಿ. ಮನಸ ಜಾತಿಗೆಂದು ನೋವ ಕಳೆಯಲೆಂದು ಧರೆಗೆ ಇಳಿದಿರೋ ಮಾಧವ. ನೀನು ಹರಸಿದರೆ ಮಳೆ, ಬೆಳೆಯ ಕೊಡುವಳು ಈಳೆ. ಭೇದ ಭಾವವೇ ತಿಳಿಯದಿರೋ ತಾಯಿಯ ಮನಸ್ಸು ನಿಂದು ದೊರೆ. ಪಾಪ ಕರ್ಮವ ಕಳೆದು ಬಿಡು, ಗಂಗೆ ಅಂಶವು ನಿಂದು ದೊರೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯತೋ. ಮೊದಲೇ ಬೈಕಲ್ಲಿ ಹೋಗ್ತಿದ್ದು, ಹೊಸಳ್ಳಿಯಿಂದ ಏಕ ಆ ಕಡೆ ತೆಗೆದು ದೊಡ್ಡದ ರಸ್ತೆ ಮಾಡಿಸಿದ್ರು. ಇದೆಲ್ಲ ರಸ್ತೆ ಜೋರಾಗಿ ಆಗುತ್ತೆ. ಕುಡ್ದಕ್ಕಾಗ ಅದೆಲ್ಲ 100 ನನ್ನಪ್ಪ ಊರ್ಕಾಯು ನಿನ್ನೆ ಎಷ್ಟು ವರ್ಷದ ದೇವಸ್ಥಾನ? ಸರ್, ನಮ್ಮ ಹೆಸರು ಸುರೇಶ್ ಅಂತ ಹೇಳಿ. ನಮ್ಮ ತಾತ ಮುತ್ತಾತ ಅವರೆಲ್ಲ ಚೇರ್ಮನ್ಗೆ ಮಾಡ್ಕೊಂಡು ಬಂದವರು. ನಮ್ಮ ತಂದೆ ಹೋದ್ಮೇಲೆ ನಮ್ಮ ಅಣ್ಣ ಹೋದ್ರು, ಆಮೇಲೆ ನಾವು ಬಂದು ನಾವು ಯಜಮಾನ, ನಮಗೆ ಈಗ ಯಜಮಾನ ಅಂತ ಮಾಡಿದ್ದಾರೆ. ಈ ದೇವಸ್ಥಾನ ನಮ್ಮೂರ ಸುಮಾರು ಹೆಚ್ಚಿಗೆ ಒಂದು 20-22 ದೇವಸ್ಥಾನ ಇದೆ. ಆ ಥರ 5-6 ದೇವಸ್ಥಾನ ಗ್ರಾಮಕ್ಕೆ ಸಂಪೂರ್ಣ ದೇವಸ್ಥಾನ. ಮೂಲವಾಗಿ ಮುಖ್ಯವಾಗಿ ನಮ್ಮೂರಿಗೆ ಭಯ, ನಾವು ಭಯ ಬೆಳೆದ ದೇವಸ್ಥಾನ ಅಂದ್ರೆ ಈ ಭಗವಂತ. ಈ ಭಗವಂತನ ಹತ್ರ ಯಾರು ಸಹ ಸುಳ್ಳು ಹೇಳಿ ಇವತ್ತು ಬದುಕುವುದಿಲ್ಲ. ಬದುಕಿದ್ರೂ ಅವ್ರಿಗೆ ನ್ಯೂನತೆಗಳು. ಈ ಜಾಗ ನಿಂತ್ಕೊಂಡು ನಾವಾಗೋದು ಯಾರಾಗೋದು ಸುಳ್ಳು ಹೇಳಕ್ಕಾಗಲ್ಲ. ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಪುರೋಹಿತರ ಮುಖಾಂತರ ಪೂಜೆ ಮಾಡಿಸ್ಕೊಂಡು, ತಪ್ಪಾಯ್ತು ಕ್ಷಮೆ ಕೇಳಬೇಕು ಒಂದು ದಾರಿ ಭಗವಂತ ತಪ್ಪು ಮಾಡೋದು ಬರ್ತಾ ಅಂತ ಒಂದು ಕ್ಷಮೆ ಇರ್ತದೆ. ಅಷ್ಟು ಸತ್ಯವಾದ ದೇವಸ್ಥಾನ ಈ ಜಾಗ. ಈ ದೇವಸ್ಥಾನಕ್ಕೆ ನಾನು ಬುದ್ಧಿ ಕಾಣ್ತಾ ಇಲ್ಲ. ಮೊದಲೇ ವಯಸ್ಕೊಳಕ್ಕೆ ಹೋದ್ರೆ ಇವ್ರು ತಂದೆ ಮಾಡ್ಕೊಬೋತೀರಿ ಪೂಜೆನ. ಇವ್ರು ತಂದೆ ತೀರೋದ್ಮೇಲೆ ಇವ್ರು ಮಗ ಮಾಡ್ಕೊಬೋತಾ ಇದ್ದಾರೆ. ಪ್ರತಿದಿನ ಏನೇನು ಕಾರ್ಯವಾಗಿ ಮಾಡ್ಕೋಬೇಕು ಅಂತ. ಆ ದೇವಸ್ಥಾನ ಬಂದು ಇಷ್ಟೇ ಇದ್ದು ಅಂದ್ರೆ ಹಳೆ ದೇವಸ್ಥಾನ ಅವಾಗ ಅದು ನನಗೆ ಗೊತ್ತಿಲ್ಲ. ನಾನು ಬುದ್ಧಿ ಕಾಣ್ತಾ ನಾನು ಮಾತಾಡಬೇಕು ಅಂತ ಅಂದ್ರೆ ಇದೆಲ್ಲ ಏನಿರಲಿಲ್ಲ. ಈ ದೇವಸ್ಥಾನ ಆಗ್ಬೋದು, ಅಲ್ಲಿ ಗೋಪುರಗಳಾಗಿದ್ದಾವೆ. ಶ್ರೀ ರಾಮದೇವತೆಗಳು, ಶ್ರೀ ಹೇಮದೇವಿ ಮತ್ತು ಶ್ರೀ ಮುತ್ತನಮ್ಮ ದೇವಿ ಅಂತ, ಶ್ರೀ ಗೋಪಾಲಕೃಷ್ಣ. ಇವರ ಈ ದೇವಸ್ಥಾನಗಳು ಸುಮಾರು 150 ವರ್ಷದಿಂದ ರೆಕಾರ್ಡ್ ಇದೆ ನಮ್ಮ ಹತ್ರ. ಇವತ್ತಿನ ಇದೆಲ್ಲ ಮುಜಾ ಇಲಾಖೆ ಬರೋದು. ಮುಜಾ ಇಲಾಖೆ ಬರೋದು ನಮ್ಮ ಇಲಾಖೆಯಿಂದ ಯಾರು ಪಂಚಾಯತಿ ಮುಖಾಂತರ ಯಾರು ಒಂದು ಏನು ಮಾಡೋದಲ್ಲ. ಇವ್ರ ಕೆಲಸ ಆಯಿತು, ಇವ್ರಾಯ್ತು. ದೇವ್ರ ಕೆಲಸ ಮಾಡಬೇಕು, ಕಾರ್ಯ ಮಾಡ್ಕೊಂಡು ಹೋಗೋದು. ಏನೋ ಇವರು ತುಂಬ ಈ ಶಿವಲಿಂಗೇಗೌಡರು, ಚೆನ್ನಕುಮಾರ್ ಮಗ ಅಂದ್ಬಿಟ್ಟು ಶಿವಲಿಂಗೇಗೌಡರು ತುಂಬ ಕಷ್ಟಪಟ್ಟು ತುಂಬ ಜೀವನ ಕಷ್ಟ ಸುಖ ಅಂತ ನೋಡುವಂಥ ವ್ಯಕ್ತಿ. ಇವರು ಒಂದು ಕಡೆ ಕಷ್ಟ ಸುಖ ಅಂತ ಜೀವನ ಮಾಡಕ್ಕೆ ಸ್ಟಾರ್ಟ್ ಮಾಡೋದು. ಭಗವಂತ ಅವರಿಗೆ ದಾರಿ ತೋರಿಸ್ತಾರೆ. ಆಗ ನಮ್ಮ ಊರಲ್ಲಿ ಏನಾದ್ರು ಒಂದು ದೇವ್ರ ಕೆಲಸ ಮಾಡಬೇಕು ಅನ್ನೋದು ಮನಸ್ಸಲ್ಲಿ ಬಂತು. ಮನಸ್ಸಲ್ಲಿ ಬಂದಾಗ ಫಸ್ಟ್ ಪ್ರಥಮವಾಗಿ ಕೈ ಹಾಕೋದೆ ಶ್ರೀ ಹೇಮದೇವಿ, ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಕೈ ಹಾಕೋದು. ಇವ್ರು ಕೈ ಹಾಕೋದು ಜಸ್ಟ್ ಹೆಂಗೆ ಅಂದರೆ ಸುಮ್ಮನೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಕೈ ಹಾಕಿದ್ರು. ಆ ಟೈಮಲ್ಲಿ ಅವ್ರಿಗೆ ಜ್ಞಾನ ಹೆಂಗೆ ಬಂತು, ಏನೇನು ಮಾಡ್ತು ಅಂತ ಅಂದ್ರೆ
ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ಮಾಡೋಕೆ ರೆಡಿ ಇದ್ದಾರೆ. ನಿಮ್ಮಂಥ ಪುಣ್ಯಾತ್ಮರುಗಳು ಗ್ರಾಮದ ಬೆಂಗಳೂರಲ್ಲಿ ಯಜಮಾನಿದ್ದಾರಲ್ಲ ಕೃಷ್ಣಪ್ಪ ಮತ್ತು ಪ್ರಿಯಕೃಷ್ಣರು, ಅವ್ರ ಸನ್ನಿಧಿಯಲ್ಲಿ ಬೆಳಕ ಬಂದಂಥ ವ್ಯಕ್ತಿ. ಇವತ್ತು ಕೋಟ್ಯಾಂತರ ರೂಪಾಯಿ ಖರ್ಚು ಹೆಚ್ಚು ಕಮ್ಮಿ ಇವತ್ತಿಲ್ಲ ಅಂದ್ರೂ ಮಕ್ಕಳಿಗೆ ನಮ್ಮ ಶಿವಲಿಂಗೇಗೌಡರ ಮುಖಾಂತರ ಮಕ್ಕಳಿಗೆ ಪ್ರಾಮಾಣಿಕವಾಗಿ ನಮ್ಮ ಗ್ರಾಮದಲ್ಲಿ ಇಷ್ಟೊಂದು 1000 ಮನೆ ಇದ್ರೂ ಕೋಟ್ಯಾಧಿಪತಿಗಳು ಮಕ್ಕಳೇ ಹುಟ್ಟು ಬೆಳೆದಿದ್ರು ₹1 ಕಾಸಿದ್ರೆ ಬೆಂಗಳೂರು ಊರು ಬಿಟ್ಟು ಬೆಂಗಳೂರು ಹೋದಂಥ ವ್ಯಕ್ತಿ ಈ ಶಿವಲಿಂಗೇಗೌಡರು. ಆ ಭಗವಂತ ಅವರ ಕೈ ಹಿಡಿದು ಕಾಲು ಹಿಡಿದು ಭಗವಂತ ಒಂದು ದಾರಿ ತೋರಿಸಿದ ಮೇಲೆ ಇವತ್ತು ಲಕ್ಷಾಂತರ ರೂಪಾಯಿ ಕೆಲಸ, ಕೋಟ್ಯಾಂತರ ರೂಪಾಯಿ ಕೆಲಸ, ಈ ದೇವಸ್ಥಾನ ಕೆಲಸ ಆಗ್ಬೋದು, ಗರ್ಭಗುಡಿಗೆ ಆಗ್ಬೋದು, ಗ್ರ್ಯಾಂಡ್ ಟ್ಯಾಕ್ಸ್ ಇರ್ಬೋದು, ಈ ದೇವಸ್ಥಾನಕ್ಕೆ ಹೊರಗಡೆ ನಾವು ಭಕ್ತಾದಿಗಳು ನಿಂತುಕೊಳ್ಳುವಂಥದ್ದು ಮಾಡಬೇಕಾದಂಥದ್ದಾಗ್ಬೋದು, ಮತ್ತು ದೇವಸ್ಥಾನಗಳಾಗ್ಬೋದು, ಹಿರಿಯ ದೇವಸ್ಥಾನಕ್ಕೆ ರಾಜಗೋಪುರ, ವಿಮಾನ ಗೋಪುರ, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದ್ದಾರೆ. ಶಿವಲಿಂಗೇಗೌಡರು ನಂಬಿರೋಂಥ ಯಜಮಾನರುಗಳು ಏನಿದ್ದಾರೋ ಅವ್ರು ಯಾರೋ ನಾವ್ಯಾರೋ ನಮ್ಗೆ ಗೊತ್ತೇ ಇಲ್ಲ. ಮಾತಿಗೆ ವರ್ಷಕ್ಕೊಂದ್ಸರಿ ಯಾರು ಮಾತಿಗೆ ಬರ್ತಾರೆ. ನಮ್ಮ ಯಜಮಾನ ಕೃಷ್ಣಪ್ಪರಾಗಲಿ ಪ್ರಿಯಕೃಷ್ಣರಾಗಲಿ ಫ್ಯಾಮಿಲಿ ಆಗಲಿ ಆ ತಾಯಿ ಬಂದು ಶ್ರೀ ಹಿರಿಯಮ್ಮ ಮತ್ತು ಶ್ರೀ ಮುತ್ತಲಮ್ಮದಲ್ಲಿ ಗ್ರಾಮ ದೇವತೆಗಳು ನಮಗೆ ಅವ್ರು ಅನ್ಕೊಂಡಿದ್ದು ನಮ್ಮನೆ ದೇವರು ಚಾಮುಂಡೇಶ್ವರಿ ಅಂತ ಶಿವಲಿಂಗೇಗೌಡರು. ಇವತ್ತು ದೇವಸ್ಥಾನಗಳು ಪೂಜೆ ಪುಸ್ತಕ ನಡೀತಾರದಾಗಲಿ, ಒಂದು ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇರೋದಾಗಲಿ, ಮತ್ತು ಹಿರಿಯ ದೇವಸ್ಥಾನ ವರ್ಷ ಹಬ್ಬ ನಡೀತಾ ಇರಬೇಕಾಗಲಿ, ನಾವು ಇವಾಗ ಹೆಸರು ಹೇಳ್ಕೋಬೇಕು. ನಾವು 9 ಜನ ಇದ್ದೀವಿ, ಅಲ್ಲಿದೆ ಆನೆ ವಿಗ್ರಹಗಳು ಈ ಜಾಗದಲ್ಲಿ ಇರ್ತಿರ್ಲಿ. ಇಲ್ಲೊಂದು ಜಸ್ಟ್ ಸಿಂಪಲ್ ಆಗಿ ಸಿಮೆಂಟ್ ಹಂಚಿತ್ತು. ಈ ಹಂಚ ಬದಲಾವಣೆ ಮಾಡೋ ಯೋಗ್ಯತೆ ನಮಗಿಲ್ಲ. ಇವರು ಏನ್ ಬೇಕಾದ್ರೂ ಮಾಡ್ಕೊಡೋದು ರೆಡಿ ಇದ್ದಾರೆ. ಇವ್ರು ನಂಬಿರೋ ಜನ ನಿಮ್ಗೆ ಏನ್ ಬೇಕಪ್ಪ ನಾವು ಮಾಡ್ಕೊಡ್ತೀವಿ ಅಂತ ಜನ ರೆಡಿ ಇದ್ದಾರೆ. ಮಾಡಿಸ್ಕೊಳಕ್ಕೆ ನಮ್ಮ ಅದೇನು ಹೇಳ್ತಾರೆ, ಊರ್ ಕಡೆ ಗಾದೆ ಹೇಳ್ತಾರಲ್ಲ, ಅದು ಈಗ ಅಂದ್ಬಿಟ್ಟು ತಪ್ಪಾಗೋಗ್ತದೆ. ಹಾಗೆ ನಾವೆಲ್ಲ ಒಂದೇ ಮಾಡಕ್ಕೆ ರೆಡಿ ಇದ್ದಾರೆ. ಮಾಡಿಸ್ಕೊಳ್ಳೋದು ನಮ್ಮಲ್ಲಿಲ್ಲ. ಆದ್ರೆ ಒಂದ್ ಮಾತು ಹೇಳ್ತೀನಿ, ಮೈ ಮೇಲೆ ಬಂದು ದೇವ್ರು ಕುಣಿತಾರವರು ಕೋಟ್ಯಾಂತಿ ಕುಡಿತಾ ಇದ್ದಾರೆ. ಮಕ್ಳಿಗೆ 3-4 ದೇವಸ್ಥಾನ ಕೋಟ್ಯಾಂತಿ ಕುಡಿತಾ ಇದ್ದಾರೆ. ಗ್ರಾಮ ದೇವತೆಗಳು ಅಂತಂದಾಗ ನಮ್ಮ ಇಲ್ಲಿ ಈ ದೇವಸ್ಥಾನ ಉದ್ಧಾರಕ್ಕೋಸ್ಕರ ಅಂದ್ರೆ ಅಭಿವೃದ್ಧಿ ಮಾಡಕ್ಕೆ ನಾವು 9 ಜನ ಯಜಮಾನ ಇದ್ದೀವಿ. ಏನ್ಕೂ ಬೇಡಿ. ಒಂದ್ ಕಡೆ ನಿಮ್ ಪರ ನಾನು ಇರ್ತೀನಿ, ಇವ್ರ ಪರ ಇವ್ರು ಇರ್ತಾರೆ, ಇವ್ರು ಇರ್ತಾರೆ ಅನ್ಕೊಂಡೆ ಮಾಡೋರನ್ನ ಹಾಳು ಮಾಡ್ಬಿಡ್ತೀವಿ. ಹೆಚ್ಚು ಕಮ್ಮಿ ಅವ್ರು ಮಾಡಿಸ್ತಾರೆ. ಹೆಚ್ಚು ಕಮ್ಮಿ 4 ವರ್ಷ 5 ವರ್ಷ ಮೇಲೆ ಹೋಯ್ತು. ಅದೆಲ್ಲ ಮಾಡ್ಸಲ್ಲ 8-9 ವರ್ಷ ಹತ್ತು ಬಂದ್ಬಿಡ್ತು. ಅವತ್ತಷ್ಟು ಕೆಲಸ ಎಲ್ಲ ಮಾಡಿಸಿದ್ರು. ಈ ವ್ಯಕ್ತಿನ ನಾವು ನೇರ ಕೆಲಸ ಮಾಡ್ಕೊಡಿ ಅಂತ ಅಂದ್ಬಿಟ್ರೆ ನಮ್ಮೂರಲ್ಲಿ 6 ದೇವಸ್ಥಾನ ಇದ್ದಾವೆ. ಎಲ್ಲ ಹಳೆ ದೇವಸ್ಥಾನ. ನಾಳೆ ಕಂಡು ಬಿದೋಗ್ತಾರೆ ದೇವಸ್ಥಾನ. ಇವತ್ತು ನಾವು ನೆನ್ಕೋಬೇಕು ಅದನ್ನು. ಮತ್ತೆ ನೀವು ಆ ದೇವಸ್ಥಾನಕ್ಕೆ ಹೋಗಿದ್ರೆ ನಮ್ಗೆ ಗೊತ್ತಿಲ್ಲ. ಏನ್ ದೇವಸ್ಥಾನಕ್ಕೆ ಬಂಗಾರ ಜಾಗ ಇದೆ, ಸುತ್ತ ಜಾಗ ಇದೆ, ಒಳ್ಳೆ ಜಾಗ ಇದೆ ಅಲ್ಲಿ. ನಾನ್ ನಂಬ್ತಿರೋ ಬಿಡ್ತಿರೋ ಇವತ್ತ ಕಾಲು ಇಟ್ಕೊಳ್ಳೋದು ಬಾಕಿ ಇದೆ. ಏನಾರ ಮಾಡಿ ನಮ್ಮೂರು ಜನ ಅಂತೂ ಬದಲಾವಣೆ ಆಗಲ್ಲ. 1000 ಜನ 1000 ಮಾತಾಡ್ತಾರೆ. ಈ ಅಪ್ಪ ಮಾಡ್ತಾ ಇರ್ಬೇಕಾದ್ರೆ ನಾನು ತಿಂದು ಮಟ್ಟಿಗೆ ನಮ್ಮ ಅಣ್ಣ ಯಜಮಾನ್ಯ ಮಾಡ್ತೀನಿ. ನಾನು ಬಂದಿರಲಿಲ್ಲ ಅವಾಗ ಮಾಡ್ತಿರ್ಬೇಕಾದ್ರೆ ಇವ್ರ ಮೇಲೆ ಹೋಗಿ ಕುಣಿಸ್ಬಿಟ್ರು. ಕುಣಿಸ್ದಾಗ ಏನಾದ್ರು ಗೊತ್ತಾ, ಬಾದಾಕು ದೇವ್ರ ಮೇಲೆ ಆ ಭಗವಂತ ನೋಡ್ಕೊಳ್ಳಿ, ನಾನು ಮಾಡ್ಬೇಕು, ನನ್ನ ಅಮ್ಮ ಮಾಡ್ಬೇಕು, ನಾನು ಮಾಡ್ಬಿಡ್ತೀನಿ ಅಂತ ರಾಜಗೋಪುರ ವಿಮಾನ ಗೋಪುರ ಮಾಡ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಹೆಚ್ಚಿಗೆ 34 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಈ ದೇವಸ್ಥಾನದ್ದು ಈ ಕೆಲಸ ಸ್ಟಡಿ ಎಲ್ಲ ಇವರೇ ಮಾಡೋದು. ಇದು ಮಾಡಿದಾಗ ಅದು ಮಾಡಿದಾಗ ಲಕ್ಷಾಂತರ ರೂಪಾಯಿ ಲೆಕ್ಕನೇ ಇಲ್ಲ. ಹೆಚ್ಚು ಕಮ್ಮಿ 2-3 ಕೋಟಿ ರೂಪಾಯಿ ಕೆಲಸ. ಇಷ್ಟೆಲ್ಲ ಇಟ್ಕೊಂಡು ಏನು ಒಂದೊಂದು ಬೆಟ್ಟ ಇದೆ, ಕೃಷ್ಣಗಿರಿ ಬೆಟ್ಟ ಅಂತ. ಮೂಲ ನಮಗೆ ಕೃಷ್ಣಗಿರಿ ಬೆಟ್ಟ ಇದು ಮೂಲ. ನಾವು ಇವರೇ ಹೋಗಿ ವಾರ ಪೂಜೆ ಮಾಡ್ಕೊಡ್ತಾರೆ. ಹೋಗಕ್ಕೆ ರೋಡೆಲ್ಲ ಸರಿ ಇರ್ತಿರಲಿಲ್ಲ. ಅವೆಲ್ಲ ಸರ್ಕಾರಿ ಮಾಡಿಸೋಂಥದ್ದೇ ಅದೆಲ್ಲ. ಈ ಅಪ್ಪ ನಿಂತ್ಕೊಂಡ ಮೇಲೆ ಅಲ್ಲಿ ಲೈಟ್ ಕಂಬ ವ್ಯವಸ್ಥೆ, ವಿದ್ಯುತ್ ಕಂಬದ ವ್ಯವಸ್ಥೆ ಆಗ್ಬೋದು, ಸ್ವಲ್ಪ ಹತ್ತಕ್ಕೆಲ್ಲ ಇಟ್ಕೊಂಡು ಕಂಬಿ ಇಟ್ಕೊತ್ತದೆಲ್ಲ ಆಗ್ಬೋದು, ಎಲ್ಲ ಇವರೇ ನಿಂತ್ಕೊಂಡು ಮಾಡಲಾಗಿ ಯಾರ ತಲೆಯಲ್ಲಿ ಮಾಡಿಸಲಾಗಿ ಆಯಿತು. ಮತ್ತೆ ರೋಡು ಕರೆಕ್ಟಾಗಿ ಬೆಟ್ಟland ಹೋಗಿ ರೋಡ್ ಆಯಿತು. ಬೇಕಾದಷ್ಟು ಕೆಲಸ ಸರ್. ಬರೀ ಬೈಕ್ ನಡ್ಕೊಳ್ಬೇಕಾಯ್ತು. ಇಷ್ಟೆಲ್ಲ ಮಾಡಿ ನಾನು ಮಾಡ್ತೇನೆ ಅಂತ ಯಾವತ್ತೂ ಹೇಳ್ಕೊಳ್ಳೋ ಬಾರ್ದು ಅವರ ಬುದ್ಧಿ. ಅವರು ಈ ಅಪ್ಪ ಏನಾದ್ರು ಒಂದು ಪದವಿ ಒಂದು PUC ಅಂತ ಮಾಡ್ಕೊಬಿಟ್ಟಿದ್ರೆ ಈ ಅಪ್ಪ ಇಲ್ಲೋ ಒಂದಾಗಿರೋರು ಆ ತಾಯಿ. ಆದ್ರೆ ಕಲ್ಚರ್ 4 ಕ್ಲಾಸ್ನಲ್ಲಿ ಯಾರ ಹತ್ರ ಹೇಗಿರ್ಬೇಕು, ಹೇಗೆ ಗೊತ್ತಿರ್ಬೇಕು, ನಾವು ಯಾವ ತರ ಇರಬೇಕು, ನಾನು ಬದುಕಿದ್ರೆ ನಮ್ಮೂರು ನಾನು ಏನ್ ಮಾಡ್ಬೇಕು ಅನ್ನೋದು ಇಟ್ಕೊಂಡವ್ರೆ. ನಮ್ಮ ಕೈ ಮಾಡೋಕ್ಕಾಗಲ್ಲ. ಜನ್ಮ ಆದ್ರೂ ನಮ್ಮ ಕೈ ಮಾಡೋಕ್ಕಾಗಲ್ಲ. ಇವ್ರು ಮಾಡಿದ್ರೆ ಒಂದು ಪಂಚನೂ ನಮ್ಮ ಕೈ 1 ರೂಪಾಯಿ ಮಾಡಕ್ ಬರಲ್ಲ. ಹೇಳ್ಬೇಕು ಅಂತಂದ್ರೆ ನೋಡಿ, ಇವರು 40 ವರ್ಷದಿಂದ ಯಜಮಾನಿಕೆ ಮಾಡ್ಕೊತಾ ಇದ್ದಾರೆ. ಇವ್ರಿಗೆಲ್ಲ ಗೊತ್ತು. ಹಿರೇಗೌಡರು ನಮಗೆ ಪಟೇಲ್ ಅವರು ಹಿರೇಗೌಡರು ಅಂತ 40 ವರ್ಷದಿಂದ ಮಾಡ್ಕೊತಾ ಇದ್ದಾರೆ ಯಜಮಾನಿಕೆ. ಅಪ್ಪನ ಕಾಲದಿಂದ ಅವ್ರ ಅಪ್ಪತ್ತಿಂದ ಇವರೇ ಮಾಡ್ಕೊತಾ ಇದ್ದಾರೆ. ನಾನು ಬಂದು 10 ವರ್ಷ ಆಗಿರುತ್ತೆ. ಈಗ ಮಾಡಿದ್ರು 40-35 ಜನ ಮೀಟ್ ಮಾಡಿಕೊಂಡ್ರು. ಅವ್ರಿಗೆ ಸನ್ಮಾನ ಮಾಡೋಕ್ಕೆ ಅವರೆಲ್ಲ ಬಿಟ್ಟಾಕಿದ್ರು. ಇವ್ರೊಬ್ಬರು ಮಾಡಿ ಅಂತ ಹೇಳಿದ್ರು. ಇಡೀ ಊರಲ್ಲಿ ಯಾವನು ಮಾಡ್ಕೊಟ್ಟಿಲ್ಲ ದೇವಸ್ಥಾನನ. ಇವ್ರೊಬ್ಬರು ಮಾಡಿ ಈಗ ಇಂತ ಬದುಕ್ತಾವ್ರೆ ಅಂತವ್ರು 1 ರೂಪಾಯಿನ ಈಗ ಕೆಲಸ ಮಾಡಿಲ್ಲ. ಮಾಡಿದವ್ರಿಗೆ ಯಾಕೆ ನಾವು ತಪ್ಪು ಮಾಡಬಾರ್ದು? ದೇವಸ್ಥಾನ ಬಾಯಿಗೆ ಕುಂತ್ಕೊಂಡು ಮಾಡ್ಲಿಲ್ಲ, ಏನ್ ಮಾಡ್ಲಿಲ್ಲ, ಯಾವತ್ತಿಗೂ ಇಷ್ಟು ಮಾಡಿದೆ ಅಷ್ಟು ಮಾಡಿದೆ ಅಂತ ಪೂಜೆ ಮಾಡ್ತಾವ್ರೆ ಅಂದ್ರು. ನಮ್ ಕೈಲಿ ಬಂಡವಾಳ ಮಾಡಕ್ಕಾಗಲ್ಲ. ಭಗವಂತನ ಕೊಟ್ಟಿಲ್ಲ, ಮಾಡ್ತಾವ್ರೆ. ನಾವು ಓಡ್ಕೊಂಡು ನಿಂತು ಅವ್ರ ದಿನ ಸಪೋರ್ಟ್ ಸುಮ್ಮನೆ ನಿಂತ್ಕೊಂಡು ಅವ್ರು ಮಾಡೋಣ ಹಣ ಅಂತ ಅದು ಸಾಕಾಗಿದೆ.
ಯಾರು support ಮಾಡೋಕೆ ಮಾಡ್ಕೊಳ್ಳಿ ಇಲ್ಲ ಸರ್. ನಮ್ಮೂರಲ್ಲಿ ಇಷ್ಟು ಮನೆ ಇತ್ತು, 5,000 ಜನ ಅವ್ರೆ ನಮ್ಮೂರಲ್ಲಿ. ಇದರಲ್ಲಿ ನಮ್ಮ ಪಂಚಾಯತಿಯಲ್ಲಿ 5,000 ಜನ ಅವ್ರೆ. 5,000 ಜನದಲ್ಲಿ 100 ವರ್ಷದಿಂದನೇ ಕೋಟೆಗೆ ದೇವ್ರ ಮಕ್ಕಳಿಗೆ ಹುಟ್ಟಿದ್ದಾರೆ. ನೀವು ಆ ಹುಟ್ಟಿರೋರು ₹1 ಮಾಡೋಣ ದೇವಸ್ಥಾನ ಕೆಲಸ ಮಾಡ್ತೀನಿ ಅಂತ ಹೇಳಿ ಅವ್ರು ಮಾಡ್ಸೋರು. ಅವ್ರ ಮನೆ ದೇವಸ್ಥಾನ ಕಟ್ಕೊಂಡವ್ರೆ. ಗ್ರಾಮ ಸಭಾ ದೇವಸ್ಥಾನಗಳಿಗೆ ಸೀರೆ ಕೊಟ್ಬಿಟ್ರೆ ಏನೋ ಆ ತಾಯಿ ಚಾಮುಂಡೇಶ್ವರಿ ಚಾಮುಂಡೇಶ್ವರ ಮನೆ ದೇವರು ಜ್ಞಾನ ಕೊಟ್ಟರೆ ನಾವು ಅವ್ರನ್ನ ತಪ್ಪು ಅಂತ ಹೇಳ್ತಾರೆ ಸರ್. ಯಾರೇ ಆಗಿರ್ಲಿ, ನಾವು ಆಗ್ಬೋದು ನೀವು ಆಗ್ಬೋದು, ಸರಿ ಅಂತ ಸರಿ ಅಂತ ಹೇಳ್ಬೇಕು. ಅವ್ರು ಹಿಂಗೆ ಈ ದೇವಸ್ಥಾನ ಶ್ರೀ ಸೋಮನಾಥೇಶ್ವರ ಮುಂಜಾನೆ ಇದೆ. ಆ ಕಡೆಗೆ ಆಂಜನೇಯ ದೇವಸ್ಥಾನ ಇದೆ, ಅದು ಮುಂಜಾನೆ ಇದೆ. ಆ ಕಡೆ ಮಾರಮ್ಮ ದೇವಸ್ಥಾನ ಇದೆ, ಅಲ್ಲಿ ಏನು ದೇವಸ್ಥಾನ ಇದೆ. ಈ ಕಡೆ ಮುತ್ತಮ್ಮ ದೇವಸ್ಥಾನ ಇದೆ. ಈ ದೇವಸ್ಥಾನಗಳು ಅಂದರೆ ಈ ಬಿಡಿ ಹೂವಿಗೆ ಸಂಬಂಧಪಟ್ಟಂತ ದೇವಸ್ಥಾನಗಳು. ಅದೇನೇ ಕಾರ್ಯ ಅಂತಂದ್ರೂ ಭಕ್ತಾದಿಗಳು ಮಾಡ್ತಾರೆ. ಈಶ್ವರ ದೇವಸ್ಥಾನ ದಿವಸದಲ್ಲಿ ಈ ಕಟ್ಟೋದು ಈಶ್ವರ ಪಾರ್ವತಿ ಈಶ್ವರ ಇವಾಗೆಲ್ಲ ಆ ದೇವಸ್ಥಾನ ಕೊಡುಗೆ ಬೇಕಿದೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಾವೇರಿ ನೀರ ಅಭಿಷೇಕಕ್ಕಾಗಿ ನಿನಗಾಗಿ ನಾ ತಂದೆ ನಮ್ಮ. ಕಂಪನ್ನು ಚೆಲ್ಲೋ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ. ನಲಿಯುತ್ತಾ ಕುಣಿಯುತ್ತಾ ಬಲಿದು ಬಾ ನಮ್ಮ ಮನೆಗೆ ಬಾ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಶ್ರೀದೇವಿ ಬಾಮ್ಮ ಧನಲಕ್ಷ್ಮಿ ಬಾಮ್ಮ ಮನೆಯನ್ನು ಬೆಳಕಾಗಿ ಮಾಡು. ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿ ಹರಸು. ಸ್ಥಿರವಾಗಿ ಬಂದಿಲ್ಲಿ ನೆಲೆಸು ತಾಯಿ ವರಮಹಾಲಕ್ಷ್ಮಿ ಹರಸು. ಕರವನು ಮುಗಿಯುವೆ ಆರತಿ ಈಗ ಬೆಳಗುವೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ. ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲವ ಕೈಯಲ್ಲಿ ಹಿಡಿದೋಳೆ. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ಓಂ ವೇದಾಂತರ್ಯ ಝೇಂಕಾರ ಆಧ್ಯಾತ್ಮಾಭಿಮುಖಸಾರ. ಹೇ ದಿನಕರ ಸುಖಕರ ಧರೆಗೆ ಬಾ. ಈ ಧರಣಿಯ ದೇಗುಲ ಬೆಳಗು ಬಾ. ನೀಗಿಸು ಬಾಡಿನ ಅಹಂ ಅಹಂ ಅಹಂ
ಮಾನಸ ಮಂದಿರ ತುಂಬು ಓಂಕಾರನಾದವೋ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ವೇದಾಂತರ್ಯ ಚೇಂಕಾರ ಆಧ್ಯಾತ್ಮಾದಿ ಮಧುಸಾರ ನಗುವ ಮನಸ್ಸೇ ಸಾಕು ನಮಗೆ, ಹಗಲು ಕನಸೇ ಬೇಡ. ಮನೆಯ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ. ತಂದೆ ತಾಯೇ ದೈವ, ಗುರುವೆ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸು. ಶ್ರೀ ಚಾಮುಂಡೇಶ್ವರಿ ಪಾಲಯಮ್ಮ. ಶ್ರೀ ಚಾಮುಂಡೇಶ್ವರಿ ಪಾಲಯಮ್ಮ. ಕೃಪಾಕರಿ ಶಂಕರಿ 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 ಶ್ರಿತ ಜನಪಾಲಿನಿ ಮಹಾಬಲಾದ್ರಿವಾಸಿನಿ ಮಹಿಷಾಸುರಮರ್ದಿನಿ ಶ್ರಿತ ಜನಪಾಲಿನಿ ಮಹಾಬಲಾದ್ರಿವಾಸಿನಿ ಮಹಿಷಾಸುರಮರ್ದಿನಿ ಶ್ರೀ ಚಾಮುಂಡೇಶ್ವರಿ ಪಾಲಯಮ್ಮ. ವಾಚಾಮಗೋಚರ ಮಹಿಮ ವಿರಾಜಿತೆ ವರಗುಣ ಭರಿತೆ. ವಾಚಾಮಗೋಚರ ಮಹಿಮ ವಿರಾಜಿತೆ ವರಗುಣ ಭರಿತೆ. ವಾಚಾಮಗೋಚರ ಮಹಿಮ ವಿರಾಜಿತೆ
शङ्करि शङ्करि श्रुतजनपालिनि महाबलादिवासिनि महिषासुरमर्दिनि श्री चामुण्डेश्वरि पालयम्मा राकानिशाकर सन्निभवदन्ये राजीवलोचने राकानिशाकर सन्निभवदन्ये राजीवलोचने रमणीय कुञ्ज ಹೌದ್ರಾ? ಈ ಥರದ್ದು ತುಂಬ ಜಾಸ್ತಿ ಸಿಗಲ್ಲ, ಕಮ್ಮಿ ತುಂಬ ಎತ್ಕೊಡಿ ಹೆಂಗೆ ಇತಿಹಾಸ ದೇವಸ್ಥಾನಗಳು ಮಾತ್ರ ಸಿಗುತ್ತೆ ನಿಮ್ಗೆ ಅಷ್ಟೇ. ಪೂರಾ ಇದೆ. ಹೌದು, ತುಂಬ ಹಳೆ ಇತಿಹಾಸ. ಇದು ವರದರಾಜ ಸ್ವಾಮಿ, ಚೆನ್ನಡ ವರದರಾಜ ಸ್ವಾಮಿ, ತುಂಬ ಹಳೆ. ಇದು ಮಳೂರು ಅಂಬೆಗಾಲು, ಕುರ್ಮಯ್ಯ, ಇದಿಷ್ಟು ತುಂಬ ಹಳೆ ದೇವಸ್ಥಾನಗಳು ಈ ಭಾಗದಲ್ಲಿ. ಬಟ್ ಅಲ್ಲಿ ವರದರಾಜ ಅಂತ ಶನಿಗಿಲ್ಲ, ಅಪ್ರಮೇ ಈ ಇತ್ತೀಚೆಗೆ ಶನಿಗೆ ಅಪ್ರಮೇಯ ಸ್ವಾಮಿ ಸ್ವಲ್ಪ ಹಿಂದೆ ಬಿದ್ದಿವೆ ಅಂದರೆ ಮಾಹಿತಿ ಕೊರತೆ. ಅಂದರೆ ನಿಮಗೆ ಗೊತ್ತು ಈಗಿನ ಕಾಲ ಸ್ವಲ್ಪ ಹಳೆಯ ಸಂಪ್ರದಾಯ ದೇವಸ್ಥಾನಕ್ಕೆ ಸರ್ವೇಸಾಣ ಈಗಿನ ಯೂತ್ಸು ಬರಲ್ಲ, ನಿಮ್ಗೆ ಗೊತ್ತು ಅವೆಲ್ಲ ಏನು ಹೈಫೈ ಹಾಗಿರುತ್ತೆ. ಆ ಥರ ಆಗಿ ನಮ್ಮ ಹಳೆಯ ದೇವಸ್ಥಾನ ಹಾಗೆ ಉಳ್ಕೊಂಡಿದೆ, ಬಟ್ ಅಸ್ಮಿತೆ ಹಾಗೆ ಇದೆ. ಅದು ಹೊಸ ದೇವಾಲಯಗಳು ಬೆಳೆದು ಹೋಗ್ತಿರುತ್ತೆ, ಬಟ್ ಇದು ತುಂಬ ಆಗಮಬದ್ಧ ಪೂಜೆ ಪುನಸ್ಕಾರಗಳಿದೆಲ್ಲ ಬೆಳಗಾಗಿದ್ದು ಆಗಮದಿಂದನೇ ಶುರು ಇದೆ. ಪ್ರತಿಯೊಂದು ನಾರ್ಮಲ್ ಪೂಜೆ ಮಾಡಲ್ಲ. ನಮ್ಮ ಕಡೆಗೆ ನಾವು ಬಿಟ್ಟರೆ ಬೇರೆಯವ್ರ ಒಳಗಡೆ ಪ್ರವೇಶ ಇಲ್ಲ ಇಲ್ಲಿ. ನಾನು ಉಳಿಸ್ಕೊಂಡಿದ್ದೀವಿ ಸದ್ಯಕ್ಕೆ. ಈಗ ನಾನು ನನ್ನದೇ ತಲೆಮಾರಿಗೆ ಲಾಸ್ಟು
ಶಿರಸಾಹವೇಹಾತು ದೇವತಾಭ್ಯೋ ನಮಃ. ಓಂ ಕಾಲಮೃತ್ಯರಂ ಸರ್ವ್ಯಾಯುಮಾನಂ ಸಮಸ್ತ ದುರಿತೋಪಶಮನಂ ಶ್ರೀ ಮಹಾಕೃಷ್ಣಸ್ವಾಮಿ ಪಾದೋದಕಂ ಪಾವನಂ ಶುಭಂ. ಶರೀರೇ ಜರ್ಜರೇ ಭೂತೆ ವ್ಯಾಧಿಗ್ರಸ್ತೆ ಕಲೇವರೇ ಜಾಹ್ನವೇ ತೋಯಂ ಇತಿ ನಾರಾಯಣೋ ಹರಿಃ. ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನೆಯ, ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನೆಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು, ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ದಾಯಾದಿ ಬಂಧುಗಳ ಬಿಡಲು ಬಹುದು, ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜವನೆ ಬಿಡಬಹುದು, ರಾಯತ ಮುನಿದರೆ ರಾಜವನೆ ಬಿಡಬಹುದು. ಕಾಯಜಾಪಿತನೆನ್ನ ಅಡಿಯ ಬಿಡಲಾಗದು, ಬಿಡಲಾಗದು, ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಒಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು, ಒಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು. ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು, ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು, ಬಿಡಲಾಗದು, ಬಿಡಲಾಗದು.